ನೋಡ್ರಿ ಅತ್ತೀರ, ನನ್ನ ತಪ್ಪು ನನಗೆ ಅರಿವಾಗೈತಿ. ನಾ ಇನ್ನು ಮುಂದೆ ಹಿಂಗೆಲ್ಲ ಏನು ಮಾಡಲ್ಲ. ಭಾಳ ತಿದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಕಂಡ್ರಿ ಅತ್ತೀರ. ಸುಷ್ಮಾಗೆ ಹೇಳ್ರಿ ಡೈವರ್ಸ್ ಬೇಡ ಅಂಥೇಳಿ. ನಾ ಏನು ಮಾಡ್ಲಪ್ಪ, ಆಕೆ ನಾ ಎಷ್ಟು ಹೇಳಿದ್ರೆ ಕೇವಲ್ಲ ಯಾವ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು ಅಂತಂದು ಹೇಳಿ ತಲೆ ತಿಳ್ದಂಗೆ ಮಾಡಕತ್ತಾಳ. ನೀವು ಅಷ್ಟೇ ಹೇಳೋದಲ್ಲ, ನಾನು ಆಕೆ ಹೇಳೇನಿ ಇದನ್ನೆಲ್ಲ ಬೇಡವ, ಡೈವರ್ಸಿಗೆ ವರ್ಷ ಎಲ್ಲ ಏನೋ ಒಂದು ಸಲ ತಪ್ಪಾಗೈತೆ ಜೀವನದಾಗ, ಎಲ್ಲ ಇನ್ನೂ ಹಂಗೆ ಇರಂಗಿಲ್ಲ, ಕೊನೆ ತನಕನ ಸುಧಾರಿಸ್ಕೆ ಅಂತಂದು ಹೇಳೇನಿ. ಆದ್ರೆ ನಾಕೆ ಯಾಕೆ ಮಾತಾ ಕೇಳವಲ್ಲ. ನೀವ ಏನಾರ ಮಾಡ್ರಿ ಹೇಳ್ಯಾರ ಡೈವರ್ಸಿಗೆ, ಅದಕ್ಕೆ ಅವೇನೋ ಸಹಿ ಮಾಡೋವಿರ್ತಾವಂತಲ್ಲ, ಅವನೇನು ಮಾಡಕ್ಕೆ ಹೋಗ್ಬೇಡ್ರಿ, ಕೈ ಬಿಟ್ಬಿಡ್ರಿ ಹಂಗೆ. ಇಲ್ರಿ ಅತ್ತೀರ, ಹಂಗೆ ಮಾಡಕ್ಕೆ ಬರಲ್ಲ ಅದು. ಸೈನ್ ಮಾಡಿ ವಾಪಸ್ ಕಳ್ಸೋಕಬೇಕು, ಇಲ್ಲಾಂದ್ರೆ ಅರೆಸ್ಟ್ ಮಾಡಿಸೋ ಅಷ್ಟು ಅಧಿಕಾರ ಇರ್ತೈತಿ ಇವ್ರಿಗೆ. ಅದಕ್ಕೆ ಸೈನ್ ಮಾಡಿಕೊಟ್ಟನಿ, ಆದ್ರೆ ಈಕೆ ಕೇಸ್ ವಾಪಸ್ ತಗೋಬೇಕು. ಇದು ಸಾಧ್ಯ ಇಲ್ಲದ ಮಾತ್ರ ಹೇಳ್ಯಾರ. ಯಾಕಂದ್ರೆ ಆಕಿ ನಿಮ್ಮನ್ನು ಒಳಗೆ ಕರ್ಕೋಬೇಡ ಅಂತಂದು ಹೇಳ್ಯಾಳ. ಹಂಗೆ ನೋಡಿದ್ರೆ ನಾನು ಹೋಗಿ ಬಿಡತ್ತಾಗ ಏನೋ ತಪ್ಪು ಒಂದು ಸಲ ಗೊತ್ತಿಲ್ದಂಗೆ ಆಗಿರ್ತೈತಿ, ಅದನ್ನ ದೊಡ್ಡದು ಮಾಡಬಾರ್ದು, ಬೆಳೆಸ್ಬಾರ್ದು ಅಂಥೇಳಿ ಒಳಗೆ ಕರೆದು ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕೇನಿ. ದಯವಿಟ್ಟು ನನ್ನ ಮಗಳನ್ನ ಕೈ ಬಿಡಬೇಡ್ರಿ ಹೇಳ್ಯಾರ. ಅದಲ್ಲದೆ ನೀವು ಊರಾಗ ನಿಮ್ಮ ಅಣ್ಣನ ಹೆಂಡತಿ ಜೊತೆ ಹೆಂಗೆ ನಡ್ಕಂದ್ರಿ ಅನ್ನೋದು ಆ ವಿಚಾರನೂ ಗೊತ್ತಾಗೈತ್ರಿ ಈಕೆಗೆ. ಅವಾಗಿದ್ದಂತೂ ನಿಮ್ಮ ಹೆಸರು ತೆಗಿಯಂಗಿಲ್ಲ, ಉರದ ಬೀಳ್ತಾಳ. ಹೌದ್ರಿ ಅತ್ತೀರ, ನಾನು ತಪ್ಪು ಮಾಡೇನಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ಅಂತ ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಕೊಡು ಅಂತಂದು ಹೇಳ್ರಿ ಆಕೆಗೆ. ಬೇಕಾದ್ರೆ ನಾ ಆಕೆ ಕಾಲು ಬಿದ್ದು ಕೇಳ್ಕೊಂತಾನೆ, ಇನ್ನು ಮುಂದೆ ಇಂಥ ತಪ್ಪು ಆಗ್ಲಾರ್ದಂಗೆ ನೋಡ್ಕೊಂತಾನೆ. ನಾನು ನನ್ನ ಮಕ್ಕಳನ್ನ ಚಲೋ ನೋಡ್ಕೊಂತಾನೆ ಅತ್ತೀರ. ಇವು ಯಾರು ಬಾಗಲ್ದಾಗ ಚಪ್ಪಲ್? ಓ, ಇವರ ಬಂದಾರ ಕಾಣಿಸ್ತೈತಿ. ಇವಾ ಇವಾ ಅತ್ತೀರ, ಸುಷ್ಮಾ ಬಂದ್ಲು, ನಾ ಇಲ್ಲೇ ಎಲ್ಲರ ಅಡಿಕ್ಯಂತಾನೆ. ಈಗ ಆಕೆ ಇದ್ರಿಗೆ ಹೊರಗೆ ಹೋದೆ ಅಂದ್ರೆ ನಾನು ಸಿಕ್ಕಂತಾನೆ. ನಾನು ಸಿಕ್ಕ ಕಡೆವಲ್ದ ಪಾಪ ನಿಮ್ಮನ್ನು ಬಯಸ್ದಂಗೆ ಆಕತ್ತೆ ಇದ್ರಿಗೆ. ಹಾಂ ಸರಿನಪ್ಪ, ಹಂಗೆ ಮಾಡ. ಬಾರ ಸುಷ್ಮಾ, ಯಾಕೆ ಇವತ್ತು ಗಡ ಬಂದಲ್ಲ? ನಾ ಗಡ ಬರೋದು ಒಂದು ಕಡೆ ಇರಲಿ, ಎಲ್ಲದನವ? ಹಾಂ, ಎಲ್ಲದನವ ಹೇಳ ಮೊದಲು. ಯಾರು ಯಾರು ಹೇಳ್ಬಿಡ ಮನೆಗೆ ಹುಡುಗರು ಸಾಲಿಗೆ ಹೋಗ್ಯವು, ಮತ್ತು ಅವು ಬರೋದ್ರಾಗ ಊಟ ಅನ್ನ ಮಾಡಿದ್ರೆ ತಂದು ಒಳಗೆ ಬಂದಿದ್ದೆ ನಾನು. ಯವ್ವ, ನನಗೆ ಗೊತ್ತೈತಿ ನೀ ಸುಳ್ಳು ಹೇಳಕತ್ತಿ ಅನ್ನೋದು. ಕರೆ ಹೇಳು, ಕರೆ ಹೇಳು. ಶಂಕರ ಬಂದಾನಿಲ್ಲ ಒಳಗೆ? ಯಾ ಶಂಕರ? ಏನು ಆಡ ಹುಡುಗನೋ ಶಂಕರ ಅಂದ್ರೆ? ಚಂದಾಗಿ ಗಂಡ ಮರ್ಯಾದೆ ಕೊಟ್ಟು ಮಾತಾಡೋಕೆ ಬರಲ್ಲನ? ನನಗೆಲ್ಲ ಗೊತ್ತೈತವ, ಯಾರಿಗೆ ಮರ್ಯಾದೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು. ಬಂದಾನೆಲ್ಲ ಅಷ್ಟೇ ಹೇಳು. ಇಪ್ಪ ದೇವ್ರೇ ಕಾಪಾಡಪ್ಪ ನನ್ನ. ಬಂದದ್ದ ಏನೀಗ? ಏನು ಬೇವ, ನನಗೆ ಒಟ್ಟ ಮರ್ಯಾದೆನೇ ಇಲ್ಲ ನಾ ಹೇಳಿದ ಮಾತಿಗೆ. ಹಾಂ, ತೀರ ಮಗಳ ಮಾತಿಗೆ ಇಷ್ಟು ಬೆಲೆ ಕೊಡೋಕ್ಕಾಗಲ್ಲ ನಿನಗೆ. ನಾ ಹೇಳಿದ್ನಿಲ್ಲ ಅವ್ನು ಒಳಗೆ ಕರ್ಕೋಬೇಡ ಅಂಥೇಳಿ. ನಮಗೆ ಅವನಿಗೆ ಡೈವರ್ಸ್ ಆಗೈತಿ, ಒಟ್ಟ ಸಂಬಂಧನೇ ಇಲ್ಲ ಅವ್ರಿಗೆ ನಮಗೆ ಅಂತಂದು. ಆದ್ರೆ ನಾವು ಯಾಕೆ ಕರ್ಕೊಳಕ್ಕೆ ಹೋಗಿದ್ದಿ? ನಾವು ನೋಡಿದ್ರೆ ಮೊದ್ಲ ಕೊಡುಕ ಸಾಲ್ಗಾರ. ಗೊತ್ತಿದ್ದದ್ದು ಮಾತಾಯ್ತು ನಿನಗೆ. ಅಕಸ್ಮಾತ್ ಏನೋ ಕೊಡೋದು ಹೆಚ್ಚು ಕಮ್ಮಿ ಆಗಿ ಬಿದ್ದ ಅಂದ್ರೆ ನಾಳೆ ನಮ್ಮ ಮನ್ಯಾಗ ಬರ್ತೈತಿ, ಅದು ನಮ್ಮ ಮೇಲೇನ ಬರ್ತೈತಿ, ನೀವೇ ಏನೋ ಮಾಡೀರಿ ಅಂತಂದು. ಅಷ್ಟು ಗೊತ್ತಾಗಲ್ಲ ನಿನಗೆ? ಅಕಸ್ಮಾತ್ ಸಾಲ್ಗಾರ ಬಂದ್ರಂತ ಮನೆ ತನಕ, ಅವಾಗ ಹೆಂಗೆ ತೀರ್ಸೋದವ? ಇಷ್ಟು ದಿನ ಅಂತೂ ಮುಗಿದೋದು ಕತಿ ಮುಗೀತು. ಮತ್ತು ಅದನ್ನು ಮಾಡ್ತೀವಿ ಅಂದ್ರೆ ಏನು ಹೇಳ್ಬೇಕು ನಿನಗೆ? ಇಲ್ಲವ ಸುಷ್ಮಾ, ಹಂಗಿಲ್ಲ. ಹಳೆಯ ಬದಲಾಗ್ಯಾನ. ಈಗೆಲ್ಲ ಹೊಂದ್ಕೊಂಡು ಹೋಗ್ಕಂಡ್ರಿ, ಕುಡಿಯೋದು ಬಿಡ್ತಾನ್ರಿ, ಇಂಥವೆಲ್ಲ ಆಡೋದು ಬಿಡ್ತಾನೆ ಅಂತಂದು ಪಾಪ ಕಾಲ ಹಿಡ್ಕಂತವ. ಅದ್ರ ಬೇರೆ 3 ದಿನ ಆಗೈತ್ರಿ ಊಟನ ಮಾಡಿಲ್ಲ ಅಂತಂದಂತು. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿನವ. ಪಾಪ ಎಷ್ಟು ಕಪ 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 ತಿಂತವ. ಅವನು ಉಣ್ಣ ನೋಡ್ಯಾರ ಹೊಟ್ಟೆ ಹಂಗೆ ಕಳು ಕಿವಿಚ್ ಬಂತು ಕೈಯಾಗ. ಅಯ್ಯ, ನಿನಗೆ ಗೊತ್ತಿಲ್ಲ, ಭಾರಿ ಸೋಗ್ಗಾರದನವನ. ಓ, ಅವ್ನು ಯಾರ ಮುಂದೆ ಹೆಂಗೆ ನಾಟಕ ಪಡ್ಬೇಕು ಅನ್ನೋದು ಎಲ್ಲ ಗೊತ್ತು ಅವನಿಗೆ. ಅಷ್ಟ್ರ ಮಟ್ಟಿಗೆ ಇತ್ತಂದ್ರೆ ಇದ್ರೆ ಬರ್ಬೇಕು. ನನ್ನ ತಪ್ಪಾತು, ನಾನು ಕ್ಷಮಿಸ್ತು, ನಾನು ಇನ್ನೊಂದು ಸಲ ಇಂಥ ಮಾಡಲ್ಲ ಅಂತ ನನ್ನ ಕಾಲು ಹಿಡ್ಕೋಬೇಕು ಅವನು. ನಿನ್ನ ಕಾಲು ಹಿಡ್ಕಂದ್ರೆ ಹೌದಾ? ಇದ ಮಾತನ? ಅಕಸ್ಮಾತ್ ಅವನು ನಿನ್ನ ಎದುರಿ ಬಂದು ಕ್ಷಮೆ ಕೇಳಿದ್ರೆ ನೀನು ಕ್ಷಮಿಸ್ತೇವಲ್ಲ ಅವನ್ನ ಮನೆಗೆ ಇಟ್ಕೊಂತೇವದಿಲ್ಲ? ಮೊದಲು ಖಾಲಿ ಬಿದ್ದು ಕ್ಷಮೆ ಕೇಳಲಿ, ಆಮೇಲೆ ಅದು ಇಟ್ಕೋಬೇಕ ಬೇಡ ಮನ್ಯಾಗ ಅನ್ನೋ ವಿಚಾರ ಹೇಳ್ತಾನಂತ. ಶಂಕರು ಬಾರಪ್ಪ ಹೊರಗೆ. ಓಹೋ, ಯಜಮಾನ್ರಿಲ್ಲೇ ಅಡಕ್ಕಿ ನಿಂತ್ಕೊಂಡಾರ. ನಾನೆಲ್ಲ ಹೊರಗೆ ಇರ್ಬೇಕನ ಅಂತ ಮಾಡಿದ್ದೆ. ಎಲ್ಲ ಕೇಳಿಸ್ಕೊಂಡಿರಲ್ಲ, ಕದ್ದು ಅರ್ಥ ಆಗಿರ್ಬೇಕು ನಾ ಮಾತಾಡಿರೋದು. ಎಲ್ಲ ಕೇಳಿಸ್ಕೊಂಡಾನೆ, ನನಗೆಲ್ಲ ಅರ್ಥ ಆಗೈತಿ. ನಿನ್ನ ಕಾಲು ಬಿದ್ದು ಕ್ಷಮೆ ಕೇಳೋಕೆ ನಾ ತಯಾರದನಿ. ಪ್ಲೀಸ್ ನನಗೆ ಡೈವರ್ಸ್ ಕೊಡಬೇಡ ಸುಷ್ಮಾ. ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದೇನೋ ಮಾಡಬಾರ್ದು ಅಂತ ತಪ್ಪು ಮಾಡಿಬಿಟ್ಟು ನಾನು ಅದಕ್ಕೆ ಮನ ಜೊತೆಗೆ ಹಂಗೆ ನಡ್ಕೋಬಾರ್ದಾಗಿತ್ತು. ತಪ್ಪಾಗೈತೆ ಸುಷ್ಮಾ, ಕ್ಷಮಿಸಿದ್ದು ಒಂದು ಸಲ. ಅದೆಷ್ಟು ಸಲ ಕ್ಷಮೆ ಕೇಳ್ತೀವಿ? ನಿಂತ ಕಾಲ ಮೇಲೆ ಒಂದು 20 ಸಲ ಕೇಳಿದೆ ನೋಡು, ಕ್ಷಮಿಸು ಅಂತೇಳಿ. ತಪ್ಪು ಮಾಡೋಕ್ಕಿಂತ ಮುಂಚೆ ಇರ್ಬೇಕಿದು. ತಪ್ಪು ಮಾಡಿದ ಮೇಲೆ ಕ್ಷಮಿಸಂದ್ರೆ ಮಾಡಿದ ತಪ್ಪು ಸರಿ ಆಗಂಗಿಲ್ಲ, ಹೌದಲ್ಲ? ಹೌದು, ಗೊತ್ತಾಗೈತೆ ನನಗದು. ಆದರೆ ಒಂದೇ ಒಂದು ಚಾನ್ಸ್ ಕೊಡು ಸುಷ್ಮಾ ನನಗೆ. ಇನ್ನು ಮುಂದೆ ಇಂಥವು ಯಾವ ಹಲ್ಕಟ್ಟು ಕೆಲಸ ಮಾಡಲ್ಲ ನಾನು. ಆತು, ಇದೇ ಒಂದು ಲಾಸ್ಟ್ ಕೊನೆಯ ಚಾನ್ಸ್ ಕೊಡ್ತೇನೆ ನಿನಗೆ. ಕೇಳೋದಾದ್ರೆ ತಿದ್ಕೆ. ಆಮೇಲೆ ಇನ್ನೊಂದು ವಿಚಾರ, ಮನೆಯಾಗಿದ್ದು ಗಂಡ್ಸ್ ಕೆಟ್ಟನಂತ ತಿರುಗಿ ಹೆಂಗ್ಸ್ ಕೆಟ್ಲಂತ. ಹಂಗೆ ನೀ ಮನ್ಯಾಗ ಕೂತ್ಕೊಂಡ್ರೆ ನಡೆಯಂಗಿಲ್ಲ. ಅಡ್ಡಾಡಿ ಕೆಲಸ ಹುಡುಕ್ಯಂದು ಮರ್ಯಾದೆ ಕೆಲಸಕ್ಕೆ ಹೋಗು.
ಅವ್ರು ಎಷ್ಟರ ಪಗಾರ ಕೊಡಲಿ ಕಮ್ಮಿನ ಆಗೋಲ್ದಕ್ಕೆ ಅದ್ರ ಮನೆಗೆ ಕುಂದ್ರಬೇಡ ಏನು. ಹ್ಞೂ ಸರಿ ಆತು, ನೀ ಹೇಳ್ದಂಗೆ ಮಾಡ್ತೀನಿ. ನೀ ಹಾಕಿದ ಗೆರೆ ದಾಟಲ್ಲ ನಾ ಇನ್ಮೇಲೆ. ಆತಲ್ಲಪ್ಪ ಎಲ್ಲ ಒಪ್ಕೊಂಡಲ್ಲಕ್ಕೆ. ಹಾಂ ಆಕೆ ಹೇಳ್ದಂಗೆ ಇರ್ಬೇಕು ನೋಡಿ ಇನ್ಮೇಲೆ ನಿನ್ನ ಮನ್ಯಾಗ. ಆತ್ರಿ ಅತ್ತಿಯರ್ ಹಂಗೆ ಇರ್ತೀನಿ. ಸಮಾಧಾನ ಮಾಡ್ಕೆ ಪಲ್ಲವಿ, ನಾ ಇಷ್ಟು ಹೇಳೋಕತ್ತೀನಿ ಅಂದ್ರೆ ತಿಳ್ಕೊವಲ್ಲಿ ಅಂದ್ರೆ ನಾ ಏನು ಮಾಡಲಿ ಹೇಳು. ನಾನೇ ಎಲ್ಲ ಕಡೆ ಹುಡುಕೇನಿ. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು ಬಂದೇನೆ. ಈ ಸದ್ಯ ಪೊಲೀಸರು ಬರ್ತಿರ್ಬೋದು. ಹುಡುಕಿ ಕೊಡ್ತಾರೆ ನಮ್ಮ ಪಾಪು, ಎಲ್ಲಿ ಹೋಗಲ್ಲ. ನಾ ಇಷ್ಟು ಹೇಳಾಕತ್ತೀನಿ ಆದ್ರೆ ನೀನು ಸುಮ್ಮನೆ ಇರುವಲ್ಲ. ಸಮಾಧಾನ ಮಾಡ್ಕೇಳ ಹುಡುಗಿ. ಹಿಂಗೆ ಹತ್ಕೊಂತ ಕುತ್ಕೊಂಡ್ರೆ ಏನಾಕತ್ತೆ ಹೇಳು. ಹಾಂ ಹೌದನ್ನು ನೀನು ವಿಚಾರ ಮಾಡಿ ನೋಡೋಣ. ಪಾಪ ನೀನು ಹತ್ತು ಅವನ್ನ ಹೆದರ್ಸಿದೆ ಅಂದ್ರೆ ಆ ಹುಡುಗ ಇನ್ನೂ ಧೈರ್ಯಸ್ಥ. ಹಾಂ ಅಷ್ಟಾಗಿ ಅಡ್ಡಾಡಿ ಬಂದಾನ ಅವನು. ನಿನ್ನಂಗೆ ಕುತ್ಕೊಂಡ್ಬಿಟ್ರೆ ಎಲ್ಲರೂ ಹಾಕತ್ತೇನ. ಅಲ್ಲತಕ್ಕ ನಾವೇನೋ ಅಂತ ಸಮಾಧಾನ ಮಾಡ್ಕೆ ಅಂತಂದು ಪಾಪ ಹಡದೊಟ್ಟೆ ಹೆಂಗೆ ಸಮಾಧಾನ ಮಾಡ್ಕೋಬೇಕು ಹೇಳು. ಕೂಸಿನ ಮಕ್ಕ ಕಂಡ್ರೆ ಅದು ಎಷ್ಟರ ನೋವಿಲ್ಲವ ಸಮಾಧಾನ ಆಕತಿ. ಆ ಕೂಸೂ ಇಲ್ಲ ಏನಿಲ್ಲ ಅಂದ್ರೆ ಹಾಂ ಹೌದಲ್ಲ, ಯಾರಿಗಾದ್ರೆ ಸಮಾಧಾನ ಆಕತ್ತೇನೆ ಹೇಳಿ ನೋಡೋಣ. ಹೌದಾ, ಈಗ ಏನು ಮಾಡಕ್ಕೆ ಬರ್ತೈತೆ ಹೇಳು. ಒಂದೇ ದೇವ್ರ ಮನೆ ಹೆರಿಗೆ ಮಾಡ್ಕೊಂಡಿದ್ದ ತಪ್ಪು. ಈಗೆಲ್ಲ ಇಲ್ಲವ ಮನೆಗೆ ಯಾರು ಹೆರಿಗೆ ಮಾಡ್ಕೊಂತಾರೆ. ದವಾಖಾನೆಗೆ ಹೋದ್ರೆ ನಾರ್ಮಲ್ ಹೆರಿಗೆ ಆಗಂಗಿಲ್ಲ, ಎಲ್ಲರಿಗೂ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಿ ಕೂಸು ತೆಗಿತಾರೆ ಅಂತ ಕಾಲು ಬಂದೈತಿ. ಅಂಥದ್ರಿಗೆ ಇವರು ಭಾರಿ ಧೈರ್ಯ ಮಾಡ್ಯಾರ ಬಿಡೋ ಗಂಡ ಹೆಂಡತಿ. ನೆಚ್ಚಬೇಕು ಇವ್ರನ್ನ. ನನಗೇನು ಗೊತ್ತಾಗಿಲ್ಲರಿ. ಆ ಅಜ್ಜಿ ಹೆಂಗೆ ಹೇಳಿಲ್ಲ ಹಂಗೆ ಕೇಳಿದ್ದು ನಾನು. ಬೇಡಪ್ಪ ಈಗ ಸದ್ಯ ಫೋನ್ ಮಾಡೋದು ಅಂತಂದಲ್ಲ, ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಭಾರಿ ಶಾಣಕದಿ ಬಿಡಪ್ಪ. ಏನಾರ ಆಗಲಿ ಏನಕ್ಕೇನಾರ ಮಾಡ್ಕೊಂಡು ಎರಡು ಜೀವಕ್ಕೆ ಅನಾಹುತ ಮಾಡ್ಕೊಳ ಮಾತು ನೋಡಿ ಮಾಡಿದ್ದೆ. ಏನಮ್ಮ ಇದು ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಿ? ನಿಮಗೇನು ಸ್ವಲ್ಪ ಗೊತ್ತಾಗಲ್ಲ ಪೇಷಂಟ್ ಕಡೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು. ಸರಿ ನಾವು ಅವ್ರ ಕಡೆ ಸ್ಟೇಟ್ಮೆಂಟ್ ತೊಗೋಬೇಕು. ಹ್ಞೂ ಪೊಲೀಸ್ರು ನಮಸ್ಕಾರ ಸರ್. ಪಾಪು ಸಿಕ್ತು ಸರ್ ನಮ್ಮದು. ಹುಡುಕ್ತದವಪ್ಪ. ಇನ್ನು ಆ ಅಜ್ಜಿ ಸಿಕ್ಕ್ರ ಆಮೇಲೆ ಪಾಪು ಸಿಗ್ತೈತಿ ಅಂತ. ಇನ್ನು ಆ ಅಜ್ಜಿ ಸಿಗ್ಬೇಕಲ್ಲ. ಒಂದೇದು ಎಲ್ಲಿಂದ ಹೋಗ್ಯಾಳೋ ಹೆಂಗೆ ಅದಾಳೋ ಆ ಕೇಸರಿ ಏನು ಎಲ್ಲ ಬೇಕಲ್ಲ ನಮಗೆ. ಅದ್ರ ಸ್ಟೇಟ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ ಬಂದೇವಿ ನಾವು. ಮೇಡಮರ ನೀವು ಇವ್ರ ಕಡೆ ಎಲ್ಲ ಸ್ಟೇಟ್ಮೆಂಟ್ ತಗೊಳ್ರಿ, ಆಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಅದನ್ನು ಕಳ್ಸೋಣಂತ. ಇಷ್ಟು ಜಲ್ದಿ ಎಲ್ಲಿ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಹುಡ್ಕನಂತ ಸಿಗ್ತೈತಿ ಇವ್ರ ಪಾಪು ಎಲ್ಲಿ ಹೋಗಲ್ಲ. ಓಕೆ ಸರ್, ಈಗ ತಗೊಂತಾನೆ. ಹಾಂ ಇವಾಗ ಹೇಳಮ್ಮ, ಆ ಅಜ್ಜಿ ಹೆಸರೇನು, ನೀವು ಎಷ್ಟು ದಿನದಿಂದ ಅವ್ರ ಕಡೆ ಇದ್ರಿ, ಅವ್ರು ನಿಮ್ಗೆ ಯಾವಾಗಿದ್ದ ಪರಿಚಯ, ಇನ್ ರಿಲೇಷನ್ನು ಏನು ಎತ್ತ ಎಲ್ಲ ಡೀಟೇಲಾಗಿ ಹೇಳಮ್ಮ ನಮಗೆ. ಆಮೇಲೆ ಆ ಪಾಪನ ಮೈ ಮೇಲೆ ಏನಾದ್ರು ಮಚ್ಚೆ ಗಿಚ್ಚೆ ಏನಾದರೂ ನೋಡಿದ್ರ ನೀವು, ಅದ್ರ ಬಗ್ಗೆನೇ ಹೇಳಿ. ಯಾಕಂದ್ರೆ ನಮಗೆ ಪಾಪನ ಹುಡುಕಕ್ಕೆ ಈಸಿ ಆಗುತ್ತೆ. ಸರ್ ನಾವು ಈಗ ಒಂದು 6-7 ತಿಂಗಳಿಂದ ಆ ಅಜ್ಜಿ ಜೊತೆಗೆ ಅದೇವ್ರಿ. ಆ ಅಜ್ಜಿ ನಮ್ಗೇನೂ ಸಂಬಂಧ ಅಲ್ರಿ, ಹಂಗೆ ಪರಿಚಯ ಆಗಿದ್ದೆ. ಹಂಗಾಗಿ ಅವ್ರ ಮನೆಗೆ ಇದ್ವಿ ನಾವು. ಸರ್ ಆ ಅಜ್ಜಿ ಹೆಸರು ಏನಂತ ನಮಗೆ ಗೊತ್ತಿಲ್ಲ. ಆಮೇಲೆ ಪಾಪುನ ಮೈ ಮೇಲೆ ಏನು ಮಚ್ಚಿ ಇತ್ತು ಏನು ನೋಡಿಲ್ಲ ನಾವು. ಅಷ್ಟು ಅವರ ಹೇಳಿದ್ದು ಗಂಡು ಪಾಪು ಅಂಥೇಳಿ. ಆಮೇಲೆ ನನಗೆ ತಂದು ತೋರಿಸಿದ್ರು ಬಿಡ್ರಿ. ಅಂದ್ರೆ ಅದು ಅರ್ಬ್ಯಾಗೆಲ್ಲ ಕವರ್ ಮಾಡಿದ್ರು, ಫೇಸ್ ಮಾತ್ರ ಕಾಣ್ತಾ ಇತ್ತು ನನಗೆ, ಅಷ್ಟೇ ನೋಡಿದ್ದು ನಾವು. ಈಗ ಸದ್ಯ ಪಾಪು ನೋಡಿದ್ರೆ ನಾವು ಗುರ್ತಿಸ್ತೇವೆ ಇಲ್ಲ ಅಂತ ನಮಗೆ ಗೊತ್ತಾಗೋಲ್ದು. ಏನ್ರಿ ನೀವು ಒಬ್ರು ಮನೆಗೆ ಯಾರೋ ಏನೋ ಗೊತ್ತಿಲ್ದವ್ರ ಮನೆಗೆ ಇರ್ತೇವೆ ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಇಲ್ಲಿ ಇರೋ ಅಂತ ಹೇಳಿ ಗೊತ್ತಿಲ್ಲ. ಅವ್ರ ಊರಾಗ ವಿಚಾರಿಸಿದ್ರೆ ಅವ್ರ ಅಜ್ಜಿ ಈಗೀಗ ಬಂದಿದ್ರಿ ಇಲ್ಲಿ ಅಂತಂದು ಅವ್ರು ಹೇಳ್ತಾರೆ. ಎಂಥ ಧೈರ್ಯನೋ ಏನು ನಿಮಗೆ, ಇಂಥ ಮಂಡ ಧೈರ್ಯ ಏನು ಮಾಡೋಕ್ಕಾಗಲ್ಲ ನೋಡು. ಸರ್ ಅದು ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ವಿ, ಹಾಗಾಗಿ ಮನೆಗೆ ಬರೋಷ್ಟು ಇದು ಇರಲಿಲ್ಲ ನಮಗೆ. ಅಜ್ಜಿ ನಮಗೆ ಆಶ್ರಯ ಕೊಟ್ರಲ್ಲ, ಹಾಗಾಗಿ ನಾವು ಅವ್ರನ್ನ ಏನೇ ಕೇಳೋಕೆ ಹೋಗಲಿಲ್ಲ. ಅಲ್ಲಿ ಇರೋವರೆಗೂ ಅವ್ರು ಚೆನ್ನಾಗಿ ಊಟ ಮಾಡಿಸೋದು, ಅಡುಗೆ ಮಾಡೋದು ಎಲ್ಲ ಪ್ರತಿಯೊಂದು ಇವಳಿಗೆ ಕೇರನ್ನು ಮಾಡ್ತಿದ್ರು ಸರ್. ಹಾಗಾಗಿ ನಮಗೆ ಅಜ್ಜಿ ಮೇಲೆ ಏನೂ ಅನುಮಾನ ಬರಲಿಲ್ಲ. ಅದು ಹೆಂಗ್ರಿ ಅನುಮಾನ ಬರಂಗೆ ನಡ್ಕೊಂತಾರ? ಅವ್ರಿಗೆ ಬೇಕಾಗಿರೋದು ಮಗು ಹುಟ್ಟೋವ್ರಿಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾರ. ಈಗ ಮಗನ ತಗೊಂಡು ಪರಾರಿ ಆಗ್ಯಾರ. ಇಂಥವ್ರು ಭಾಳ ಜನ ಆಗ್ಯಾರ. ಏನು ನಿಮ್ಮಂಥವ್ರು ಯಾವಾಗ ಬುದ್ಧಿ ಕಲಿತೀರ ಏನೋ. ಅಂದಾಗ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು? ಇದು ಫಸ್ಟ್ನೇ ಪಾಪುನ? ಅದು ಮದುವೆಯಾಗಿನೇ 7 ತಿಂಗಳಾಯ್ತು ಸರ್. ಅದು ಹೆಂಗ್ರಿ ಮದುವೆ ಆಗಿ 7 ತಿಂಗಳಿಗೆ ನಾಳೆ 9 ತಿಂಗಳು ಪಾಪು ಹೆಂಗೆ ಊಟಕ್ಕೆ ಸಾಧ್ಯ? ಇದೇನಾ ಶರಕ್ಕ? ಪೊಲೀಸ್ರು ಯಾವ ನಮ್ಮ ಪ್ರಶ್ನೆ ಕೇಳ್ತಾರಲ್ಲ, ಅವ್ರು ಕೇಳೋದು ನೋಡಿದ್ರೆ ಹೊಟ್ಟೆಗೆ ಗುಡು ಚಲುವಾಗತ್ತೈತೆ ನೋಡಿ ನನಗಂತೂ. ಹಂಗನ ಲಲಿತಕ್ಕ ಮತ್ತದ. ಮತ್ತು ಸುಮ್ಮನೆ ಏನು ಪೊಲೀಸ್ರು ಅಂದ್ರೆ ಬರೀ ಅವ್ರು ನೋಡಿದ್ರೆ ಸಾಕು, ಅವ್ರದ್ದು ಪರ್ಸ್ನಾಲಿಟಿನ ಹಂಗಿರ್ತೈತಿ. ಬೇರೆ ನೋಡೋದೇ ಹೆದರಿಕೆ ಬರ್ಬೇಕು, ಎಲ್ಲ ಸುಳ್ಳೆಲ್ಲ ಒಪ್ಪಿಗೆ ಮಾಡ್ಬೇಕು, ಹಂಗೆ ಇರ್ತಾರೆ ಅವ್ರು ಪೊಲೀಸ್ರು. ಮತ್ತು ಹಾಗಾಗಿ ಎಲ್ಲ ಕಳ್ರು ಹಿಡಿತಾರೆ ಅವ್ರು. ಇಲ್ಲ ಅಂದ್ರೆ ನಿಮ್ಮಂತರ ಕೈಗೆಲ್ಲ ಸಿಕ್ಕಾರೇನು ಕಳ್ರು? ಇದಕ್ಕೆ ಮೇಯಿಸ್ತೇನೆ ನೋಡುವ, ಪೊಲೀಸ್ರು ಒಂದು ಸಲಾಮ್ ನೋಡುವ ಇದಕ್ಕೆ. ಸರ್ ಅದು ನಾವು ಮದುವೆ ಮುಂಚೆನ ತಪ್ಪು ಮಾಡಿಬಿಟ್ಟಿದ್ವಿ, ಹಾಗಾಗಿ ನಮ್ಮ ಮದುವೆಯಾಗಿ 7 ತಿಂಗಳಿಗೆನ ಪಾಪ ಹುಟ್ಟೈತ್ರಿ. ಥೋ ಏನು ಸಂಸ್ಕೃತಿನೋ ಏನಪ್ಪ ಏನು ಅವಸರ ನಿಮಗೆ ಅಂತ. ಮದುವೆ ಆದಮೇಲೆ ಮಕ್ಳು ಹುಟ್ಟುವಲ್ವು ಅಂತ ಜನ ಹೊಡೆದಾಡಕತ್ತಾರ ಅಂತಾದ್ರೆ ನೀವು ಮದುವೆಗಿಂತ ಮುಂಚೆನ ಮಾಡ್ಕೊಂಡು ಹೋಗಿಬಿಡು. ನಿಮ್ಮ ಮಾಡಿದ್ದು ನಮಗೆ ಯಾಕೆ. ಸರಿ, ಪಾಪುನೆಲ್ಲ ಹುಡುಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡ್ರಿ. ಮನೆಗೆ ಹೋಗ್ರಿ ನೀವು ಇವಾಗ. ಸರಿ ಸರ್, ಥ್ಯಾಂಕ್ ಯು. ಮೇಡಮ್ ಹೊರಡೋಣವಾ? ಹಾಂ ಸರಿ ಸರ್, ನಡ್ರಿ ಹೋಗೋಣ. ಆಗಲೇ ಬಂತಲ್ಲ ತಮ್ಮ ಹುಡುಗ, ಆಟೋಕ್ಕನ ಫೋನ್ ಮಾಡಿಬಿಡಪ್ಪ, ಹೋಗಣ್ರಿ ಅಂತ ಎಲ್ಲರ ಮನೆಗೆ. ನಮ್ಮ ಮನೆಗೆ ಹೋದ್ರೆ ಅದು ಸೀದಾ.
ಸರಿ ತಗೊಳ್ರಿ ಅಕ್ಕಾರ, ನಾವು ಹೋಗಿರ್ತೇವೆ. ಬರ್ತೇವೆ ತಗ ಪಲ್ಲವಿ, ಆರಾಮಾಗಿರ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಏನಾಗೋದಿಲ್ಲ, ಪಾಪ ಸಿಗ್ತೈತಿ, ಏನು ಹೆದರ ಅವಶ್ಯ ಇಲ್ಲ. ಸರಿ ದೊಡ್ಡವ. ಅಂದಂಗ ನಿಮ್ಮಲ್ಲಿ ಯಾರಾದರೂ ಇವ್ರಿಬ್ಬರನ್ನ ಬಿಟ್ಟು ಅಜ್ಜಿಯರು ನೋಡೋದರಿದ್ದೀರಾ? ಇಲ್ರಿ ಸರ, ನಾವು ಮಾತಾಡ್ಸಕ್ಕಂತ ಹೋಗಿದ್ವಿ ಇವ್ರನ್ನ ಅವಾಗ ಅವಜ್ಜಿಯನ್ನು ಮನೆಯಾಗ ಇದ್ದಿಲ್ಲ, ಇವರು ನನ್ನ ಒಳಗೂ ಬಿಡಲಿಲ್ಲ, ಹಂಗೆ ಹೊರಗೆ ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ, ಹಂಗೆ ನಾನು ನೋಡಿಲ್ಲ. ಅಂದಂಗೆ ಸರ ನಾನು ಹೋಗಿದ್ನಿ ರೀ, ಆಮೇಲೆ ಈ ಹುಡುಗಿ ತಾಯಿ ಒಂದು 4 ಮಂದಿ ಆಗಿ ಹೋಗಿದ್ವಿ ರೀ. ಅವಾಗ ನಾವು ಅಜ್ಜಿನ ಬೆಟ್ಟಾಗಕ್ಕೆ ಬಿಟ್ರಿ ಬಿಡ್ರಿ, ಆದರೆ ಬೇರೆ ಇವರು ನಾವು ಅನಾಥ ಅಂತ ಹೇಳ್ಕೊಂಬಿಟ್ಟಾರಂದ್ರೆ, ಹಂಗಾಗಿ ಬೇಡ ನಾ ಅಜ್ಜಿ ನಮ್ಮನ್ನ ಇಟ್ಕೊಳಂಗಲ್ಲ, ನೀವು ಹೋಗ್ರಿ ಅಂದು ಅವ ಅಜ್ಜಿ ಮಕ್ಕ ಸಹಿತ ನೋಡಕ್ಕೆ ಬಿಟ್ಟಲ್ಲ. ಹಂಗಾಗಿ ನಮಗೂ ಗೊತ್ತಿಲ್ಲ ನೋಡ್ರಿ, ಅವ ಅಜ್ಜಿ ಮಕ್ಕನೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಏನೂ ಇಲ್ಲ. ನೀವೆಲ್ಲರೂ ಮೊಬ್ಬದಿರಿ ಅನ್ನೋದಕ್ಕಿಂತ ಆ ವಜ್ಜ್ ಭಾಳ ಹುಷಾರೈತೆ ಅನ್ನೋದು ನನಗೆ ಕ್ಲಿಯರ್ ಆಯ್ತು ನೋಡ್ರಿ. ಬೇಕಂತನೇ ಯಾಕೆ ಮುಂದೆ ಬಂದ್ರಂಗೆ ಕಂಡಲ್ಲ. ಯಾಕಂದ್ರೆ ಅವಜ್ಜಿಗೆ ಊರಾಗ ಯಾರು ಪರಿಚಯ ಇಲ್ಲ, ಯಾರು ಕುಕ್ಕರ್ ಬಿಡೋ ಮನೆಗೆ ಬರ್ತಾರ ಅನ್ನಕ್ಕೆ ಯಾರೋ ಒಬ್ರು ಇಬ್ಬರೇನೋ ಅಂದರು ಅಷ್ಟು. ಈಗ ಬಂದ ಒಂದು 6 ತಿಂಗಳಾತ್ರಿ ಅಜ್ಜಿ ಅಂಥೇಳಿ, ಅದು ಬಿಟ್ಟರೆ ಬೇರೆ ಏನೋ ಹೇಳಿಲ್ಲ. ಒಳ್ಳೆ ಚಲೋ ಬಕ್ರ ಸಿಕ್ಕಿರಿ ನೀವು, ಹಾಗಾಗಿ ಉಪಯೋಗ ಮಾಡ್ಕೊಂಡು ಅಳಾಮ್ ನಿಮ್ಮನ್ನು. ಸರಿ ತಗೊಳ್ರಿ, ಬರೋಣ, ಹುಡುಕ್ತೇನೆ ನಾವೆಲ್ಲ. ಆಮೇಲೆ ಅವು ಅಜ್ಜಿ ಅಕಸ್ಮಾತ್ ಸಿಕ್ಕರೆ ಫೋನ್ ಮಾಡ್ತೀವಿ, ನೀವು ಬಂದು ಗುರ್ತಿಸ್ಬೇಕು ಯಾರು ಅಂತ ಹೇಳಿ. ಸರಿ ಸರ್, ನಾನೇ ಬರ್ತೇನೆ ತಗೊಳ್ರಿ. ರೀ, ಶಂಕರ್ ಎಲ್ಲದನ್ನಂತ ಗೊತ್ತಾತನ? ಅವ್ನು ಒಬ್ಬರನ್ನ ಸುದ್ದಿ ತೆಗಿಬೇಡ, ಅವ್ನ ಹೆಸರು ಎತ್ತಬೇಡ ಮನ್ಯಾಗ. ಹಂಗಂದ್ರೆ ಹೆಂಗ್ರಿ? ನಾಳೆ ಅತ್ತಿ ಮಾವ ಕೇಳಿದ್ರೆ ಏನು ಹೇಳ್ತೀರಿ ಹೇಳು? ಅಷ್ಟಕ್ಕೆ ನಿಮಗಿಂತ ಸಣ್ಣ, ಏನೋ ತಪ್ಪು ಮಾಡ್ಯಾನ ಅಂದ್ರೆ ಸಣ್ಣನ ಅಂತಾರೆ. ನೋಡ್ರಿ, ವಿಚಾರ ಮಾಡ್ರಿ ಎಲ್ಲದನ ಅಂಥೇಳಿ. ಸುನಂದ, ನಿನ್ನ ಇಷ್ಟು ಒಳ್ಳೆ ಗುಣನ ನಿನ್ನ ಮುಳ್ಳಾತೇನ ನೋಡು. ಹೋಗ್ಲಿ ಬಿಡು, ಪಾಪ ಅಂದೇನು ಮನೆಗೆ ಇಟ್ಕೊಂದಿಲ್ಲ, ಅವ್ನು ಚಿಗುರ್ಕೊಂಬಿಡುತ್ತೆ. ಅಂದಂಗೆ ಅವನೇನು ಎಲ್ಲಿ ಹೋಗಿಲ್ಲ, ಹಾಳಾಗಿ ಹೆಂಡತಿ ಮನೆ ಸೇರ್ಕೊಂಡಾನಂತ. ಹೌದಾ? ಖರೇನ? ಒಳಗೆ ಕರ್ಕೊಂಡು ಅಂತ ಸುಷ್ಮಾ ಅವತ್ತು ನೋಡಿದ್ರೆ ಭಾಳ ಹಾರಾಡಿದ್ಲಕ್ಕಿ, ಇಲ್ಲಿ ಬಂದಾಗ ಅದ್ರ ಬೇರೆ ನೋಟಿಸನ್ನು ಕೊಟ್ಟಾಳ, ಇನ್ನೇನು ಸೈ ಮಾಡಿದೆ ಅಂದ್ರೆ ಮುಗ್ದ ಹೋತು. ಹಂಗಂತ ಅಂದದ್ಲಪ್ಪ ಆಕಿ. ಅದು ಹೆಂಗೆ ಕರ್ಕೊಂಡು ಒಳಗೆ? ಹೆಂಗೆ ಕರ್ಕಂದ್ಲ ಅಂದ್ರೆ ಆಕೆಗೆ ಗೊತ್ತದು, ಅವನಿಗೆ ಗೊತ್ತು. ಅದ್ರ ಬೇರೆ ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿರೋರು ಅವರು. ಏನೋ ಒಂದು ಸಣ್ಣ ಬಿರುಕು ಬಂದಿತ್ತು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು, ಮತ್ತೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಬಗ್ಗೆ ಹರಿಸ್ಕೊಂಡಿರ್ಬೇಕು. ಹೌದಲ್ಲ? ಏನಾರ ಯಾಕೆ ಆಗ್ಬಿಡ ಮರೆ, ಒಟ್ಟು ಗಂಡ ಹೆಂಡತಿ ಒಂದಾದ್ರಲ್ಲ ಅಷ್ಟೇ ಸಾಕು. ಆ ದೇವ್ರು ಅವ್ರಿಗೊಂದು ಗಂಡು ಮಗನ ಕೊಟ್ಟ ಅಂದ್ರೆ 2 ಹೆಣ್ಣು ಹುಡ್ರು 1 ಗಂಡು ಹುಡುಗ ಹಾಕತಿ. ಪಾಪಗೆ ಗಂಡು ಹುಡುಗರು ಅಂದ್ರೆ ಭಾಳ ಇಷ್ಟ, ಅದ್ರ ಸಂಬಂಧನ ಬಿಟ್ಕೊಂಡೈತೆ ಹುಡುಗಿ. ಏನು ಮಾಡ್ತಿದ್ದಿ, ದೇವ್ರು ಕೊಡುವಲ್ಲ. ಏನು ಮಾಡೋಕ್ಕಾಕತ್ತಿಲ್ಲ, ನಮಗನ ಗಂಡು ಮಗ ಹುಟ್ಟೇನಂತ ಅವ್ರಿಗೆ ಹುಟ್ಲಿ ಅಂದ್ರೆ ಆಕತ್ತೇನು? ಎಲ್ಲ ಅವ್ರವ್ರು ಪಡ್ಕೊಂಬಂದದ್ದು, ಅವ್ರ ನಸೀಬ್ದಾಗ ಇರ್ಬೇಕಲ್ಲ ಗಂಡು ಮಗಂದು. ಇದ್ರೆ ಹಾಗೆ ಆಕತಿ, ನಾವೇನು ಬೇಡ ಅಂದ್ರೆ ಏನು ತಪ್ಪತ್ತೇನು ಅದೇನಾರ? ಇಲ್ಲಿ ಬಿಡು, ಅದೇನು ಖರೆ ನೀವು ಹೇಳೋದನ್ನ. ಹಂಗಂತಂದು ದೇವ್ರನ್ನ ಕೇಳ್ಕೆಲ್ಲಾರ್ದಂಗೆ ಇರಕತ್ತೇನ್ರಿ? ಸರಿ ಅಂದಂಗೆ ಇವ ಇಲ್ಲಿ ಹೋಗ್ಯಾನ ನಮ್ಮವ? ಅವನಿಗೆ ಊಟ ಮಾಡಿಸಿದ್ನಲ್ಲ, ಮಕ್ಕಂಡ. ಓ, ಮಗನ ಮಂಗ್ಸಿ ಹಂಗಾರ? ಚಲೋ ಆತ್ ಬಿಡು, ಮನ್ಯಾಗ ಅವ್ವ ಅಪ್ಪನೂ ಇಲ್ಲ, ಮಗನ ಮಕ್ಕಂದನ, ನಾನು ನೀನಿಬ್ರ. ನೋಡು, ತಮ್ಮನಾರ ತಂಗಿನಾರ ಕೊಟ್ರಾಕತ್ತನ ಅವ್ನಿಗೆ ಇನ್ನೊಂದು. ರೀ, ನಿಮಗೇನು ಅದೇನೋ ಅಂತಾರಲ್ಲ, ಸದಾಶಿವಗ ಅದ ಜ್ಞಾನ ಅನ್ನಂಗೆ 3 ಹೊತ್ತು ಅದ ಏನು? ಹಂಗಲ್ಲ, ಅವನು ಮನ್ಯಾಗ ಒಬ್ಬನ ಇರ್ತಾನಲ್ಲ, ಪಾಪ ಬ್ಯಾಸ್ರಲ್ಲೇನು ಅವನಿಗೆ ಇನ್ನೊಂದು ತಮ್ಮರ ತಂಗಿರಾದ್ರೆ ಅದ್ರ ಜೊತೆಗೆ ಆಡ್ಕೊಂತ ಟೈಮ್ ಪಾಸ್ ಮಾಡ್ತಾನ. ಹೌದಲ್ಲ? ಹ್ಞೂ ಅಂದ್ರೆ ರೀ, ಹೆಂಗದು ಮಾತಾಡೋದು? ಯಾಕೆ ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ಬಾರ್ದ? ಸರಿ ಮಾತಾಡ್ರಿ, ಯಾರು ಬೇಡ ಅಂತಾರ? ಲೈಟರ್ ಆಫ್ ಮಾಡು, ಹಂಗೆ ಮಾತಾಡ್ರಿ ಅಂದ್ರೆ ಹಿಂಗೆ ಮಾತಾಡೋಕ್ಕಾಕತಿ. ಅಂದಂಗೆ ಸುನಂದ, ನಾನು ನಿನಗೆ ಏನೋ ಒಂದು ಗಿಫ್ಟ್ ಕೊಡಿಸ್ಬೇಕಂತ ಮಾಡೀನಿ. ನಾಳೆ ಬೆಳಗ್ಗೆ ಜಲ್ದಿ ತಯಾರಾಗಿ ಹುಡುಗನ ಕರ್ಕೊಂಡು ಪೇಟೆಗೆ ಹೋಗೋಣ ನಡಿ. ಭಾಳ ದಿವಸದಿಂದ ನೀನು ಕೇಳಿದ್ದಿಲ್ಲ, ಒಂದು ಕಾಸಿನ ಸರ ಮಾಡಿಸ್ರಿ ಅಂಥೇಳಿ. ಅವನ್ನ ತಗೊಂಬರುವಂತೆ ರೊಕ್ಕನೂ ಬಂದವು ಈ ಸಲ ಹೊಲದ್ವು. ಸುಮ್ಮನೆ ಇಟ್ಕೊಂಡ್ರೆ ಏನು ಮಾಡೋದೈತಿ? ಹೆಂಗೂ ಪಾಲಾದ್ಮೇಲೆ ಯಾರಿಗೆ ಏನು ರೊಕ್ಕ ಕೊಡೋದೇನಿಲ್ಲ, ಅಷ್ಟು ಬೆಳೆ ಬಂದಿದ್ದೆಲ್ಲ ನಮ್ಗೆ ಅಲ್ಲ, ಅದಕ್ಕೆ ಬಂಗಾರ ಮಾಡಿಸ್ಕೊಂಬಿಡು. ಏನು ಕಾಸಿನ ಸರನ? ಮತ್ತು ಅವನು ಅವತ್ತು ನೋಡಿದ್ರೆ ರೊಕ್ಕ ಇಲ್ಲ ಅಂತ ಹೇಳ್ತಿದ್ರಿ, ಇವತ್ತು ನೋಡಿದ್ರೆ ಮಾಡಿಸ್ಕೆ ಅನ್ನಕತ್ತಿರಲ್ಲ. ಏನು ಸುಖ ಸುಮ್ಮನೆ ಏನೋ ಹೇಳೋದಿದೆಯಲ್ಲ? ಅವಾಗ ನನ್ನ ಕೈ ರೊಕ್ಕ ಇದ್ದಿಲ್ಲ, ಇಲ್ಲ ಅಂದೆ. ನಮಗೇನು ತಿಂಗಳ ಪಗಾರ ಬರ್ತೈತೇನ? ತಿಂಗಳ 30 ದಿನ ಎಣ್ಸೋದ್ರಾಗ ನಂಗೆ ಕೊಟ್ಟು ಬಿಡ್ತಾರಪ್ಪ ಅನ್ನಕ್ಕೆ ಏನಿಲ್ಲ, ಬೆಳೆ ಬಂದಾಗನ ರೊಕ್ಕ. ಹೌದಲ್ಲ? ಹಂಗಾಗಿ ಮೊನ್ನೆ ಪ್ಯಾಟಿಗೆ ಹಾಕಿದ್ಮೇಲೆ ಅಷ್ಟು ಮಾಲ್ ರೊಕ್ಕ ಭಾಳ ಬಂದವ, ಅದಕ್ಕೆ ನಿಂದ ಆಸೆನೇ ತೀರ್ತೈತಿ. ಮತ್ತು ಭಾಳ ದಿನ ಆಗೈತಿ, ಏನು ಕೊಡ್ಸಿನೇ ಇಲ್ಲ ನಿನಗೆ, ಅದಕ್ಕಂತ ತಗ ಅಂದೆ. ನೋಡು, ಬೇಕಂದ್ರೆ ತಗ, ಬೇಡ ಅಂದ್ರೆ ಮತ್ತೆ ಅವ ರೊಕ್ಕನ ಹೊಲಕ್ಕರ ಎದಕ್ಕರ ಹಾಕ್ತೇನೆ ನಾನು. ಸರಿ ತಗೊಳ್ರಿ, ಹೋಗೋಣಂತ. ಇದು ಯಾಕೆ ಅನ್ಕೊಂತ ಎದ್ದ ಕುಂತಿಲ್ಲ? ಯಾಕಂದ್ರೆ ಅವನು ಹೊರಗೆ ಮಕ್ಕಂದು ನನ್ನ ಮಗ ಕರ್ಕೊಂಬರ್ತಾನೆ, ಇಲ್ಲೇ ಕಾಟ್ನಲ್ಲಿ ಮಂಗಸ್ಕೊಂಡ್ರಾತ.
ಅಲ್ಲ ಅವನಿಗೆ ನಿಂತೈತಿ ಒಂದು 10 ನಿಮಿಷ ಮಕ್ಕಳು ಬಿಡೋ ಅವನಲ್ಲಿ ಆಮೇಲೆ ಹೋಗಿ ಕರ್ಕೊಂಬರುವಂತೆ ಅಂತ